ಹೆಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಟೀಮ್ RCB ಅಫಿಷಿಯಲ್ ಅವರ ಸೊ ಇವತ್ತು ನಮ್ಮ ಜೊತೆ ಗೆಸ್ಟ್ ಆಗಿ ನವನೀತ್ ಕೃಷ್ಣ ಅವರು ಬರಲಿದ್ದಾರೆ. ಎಲ್ರಿಗೂ ಚಿರಪರಿಚಿತ ನವನೀತ್ ಕೃಷ್ಣ ಅಂತ ಅಂದರೆ ಎಸ್ RCB 12th ಮ್ಯಾನ್ TV ಹೋಸ್ಟ್ ಅವರು. ಮೊದಲು RCB ಫ್ಯಾನ್ ಆಗಿ ಅದಾದಮೇಲೆ ಈಗ ಸಾಕಷ್ಟು ICC ಇವೆಂಟ್ಸ್ ಕೂಡ ಹೋಸ್ಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ICC ಅಂಡರ್-19 ವರ್ಲ್ಡ್ ಕಪ್ ಕೂಡ ಈ ವರ್ಷ ಏನು ನಡೀತು ಹೋಸ್ಟ್ ಮಾಡಿದ್ರು. ಅದ್ಭುತವಾಗಿ ನಡೆಸ್ಕೊಡ್ತಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ನವನೀತ್ ಕೃಷ್ಣ ಅವರು ನಮ್ಮ ಜೊತೆ ಲೈವಲ್ಲಿ ಸಿಗ್ತಾರೆ. ಸೊ ಸಾಕಷ್ಟು ಮಾತಾಡೋದಿದೆ RCB ಬಗ್ಗೆ. ಹತ್ತಿರದಿಂದ RCB ತಂಡವನ್ನು ಫಾಲೋ ಮಾಡ್ತಿರೋದ್ರಿಂದ ಸೊ ಜಾಸ್ತಿ ಇನ್ಸೈಟ್ಸ್ ನಮಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ನೋಡಿರ್ಬೋದು ನಮ್ಮ ವಿಜಯ್ ಭಾರದ್ವಾಜ್ ಅವರು ಎಷ್ಟು ಚೆನ್ನಾಗಿ RCBನ ವರ್ಣನೆ ಮಾಡಿದರು. ಫ್ಯಾನ್ಸಿಗೆ ಒಂದು ಹೋಪ್ ಕೊಟ್ಟರು, ಈ ವರ್ಷ ಚೆನ್ನಾಗಾಗುತ್ತೆ, ಬ್ಯಾಲೆನ್ಸ್ಡಾಗಿ ಕಾಣಿಸ್ತಿದೆ ಟೀಮು, ಗೆದ್ದರೂ ಯಾವುದೇ ರೀತಿಯಾದಂಥ ಲಕ್ ಮೇಲಿಂದ ಅಲ್ಲ, ಸಾಮರ್ಥ್ಯ ಇದೆ ಅಂತ ಹೇಳಿದ್ರು. ಹಾಗೆ ಲೈವ್ ಆದಮೇಲೆ ಕೂಡ ನಾವೊಬ್ರು ಫ್ಯಾನ್ನ ಕರ್ಕೊಂಡು ಅವ್ರ ಜೊತೆ ಲೈವ್ ಮಾಡಿದ್ವಿ. ಅಮೋಘ್ ಅಂತ ಸಖತ್ತಾಗಿ ಮಾತಾಡ್ದ. ಇವಾಗ ಕಳಿಸಿದಾರ ನೋಡೋಣ ನವನೀತ್ ಅವರು. ಅದೇ ರೀತಿ ಇವತ್ತು ಕೂಡ ಮತ್ತೆ ಫ್ಯಾನ್ ಜೊತೆ ಲೈವ್ ಹೋಗ್ತೀವಿ ಒಂದು 20 ನಿಮಿಷಗಳ ನಂತರ. ರೀಕನೆಕ್ಟ್ ಆಗ್ತಾ ಇದೆ. ಎಸ್ ನವನೀತ್ ಕೃಷ್ಣ 12th ಮ್ಯಾನ್ ಇಸ್ ಹಿಯರ್. ಎಸ್, ನಾವೆಲ್ಲರೂ ಕಾತರದಿಂದ ಕಾಯ್ತಿರುವಂತ ನವನೀತ್ ಕೃಷ್ಣ ರಿಕ್ವೆಸ್ಟ್ ಕಳ್ಸಾಗಿದೆ. ಎಸ್, ಹಾಯ್ ನವನೀತ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೆಂಗಿದ್ದೀರಾ ಶಶಾಂಕ್? ಸೂಪರ್ ಆಗಿದ್ದೀನಿ. ಹೆಂಗಿದೆ ದುಬೈ? ಹೆಂಗಿದೆ ಫಸ್ಟ್ ಆಫ್ ಆಲ್? ಸೇಫ್ ಆಗಿದ್ದೀರಾ? ನಾನ್ ಬ್ಯಾಂಗ್ಳೂರಲ್ಲಿ ಇರೋದು ಇವಾಗ. ಓ ನೈಸ್ ನೈಸ್ ನೈಸ್. ಫಸ್ಟ್ ಆಫ್ ಆಲ್ ನಾವು RCBನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನೋಡಕ್ ಮಿಸ್ ಮಾಡ್ಕೋತೀವಿ ಈ ವರ್ಷ, ಕರೆಕ್ಟಾ? ಹೌದು. ಆ ಒಂದು ಮಿಸ್ಸಿಂಗ್ ಫೀಲಿಂಗ್ ಅಂತೂ ಇದ್ದೇ ಇರುತ್ತೆ. ಬಟ್ ಇಲ್ಲಿಂದಾನೆ ಸಪೋರ್ಟ್ ಮಾಡೋದಕ್ಕೆ RCB ಫ್ಯಾನ್ಸ್ ಎಲ್ಲ ಎನರ್ಜೆಟಿಕ್ ಆಗಿ ಎಂದಿನಂತೆ ತಯಾರಾಗಿದ್ದಾರೆ. ಸೊ ಹೆಂಗನ್ಸ್ತಾ ಇದೆ ವೈಬ್ಸ್ RCB ಫ್ಯಾನ್ಸ್ ಎಲ್ಲ ಎನರ್ಜಿ ನೋಡ್ತಾ ಇದ್ರೆ ಈ ಸಲ? ಟು ಬಿ ಆನೆಸ್ಟ್, ನಾನು ಸ್ವಲ್ಪ ಕನ್ನಡ ಅಲ್ಲಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀನಿ, ಎರಡು ಮಿಕ್ಸ್ ಮಾಡ್ಬಿಟ್ಟು ಮಾಡ್ತೀನಿ. ಆದ್ರೆ ಎವ್ರಿ ಡೇ RCB ಆಪ್ ಅಲ್ಲಿ ಪ್ರಾಕ್ಟೀಸ್ ಸೆಷನ್ ಆಗುವಾಗ ವಿ ಗೋಯಿಂಗ್ ಲೈವ್ ಆನ್ ದಿ RCB ಆಪ್ ಅಲ್ವಾ. ಥೌಸಂಡ್ಸ್ ಆಫ್ RCB ಫ್ಯಾನ್ಸ್ ಆರ್ ಕಮಿಂಗ್ ಆನ್ ಟು ದಿ ಆಪ್. ಆ ಎನರ್ಜಿ ನೋಡಿದ್ರೆ, ಆಮೇಲೆ ಸೋಷಿಯಲ್ ಮೀಡಿಯಾಲಿ ಪೋಸ್ಟ್, ಇದು ಇಮೇಜಸ್, ವಿಡಿಯೋಸ್ ಎಲ್ಲ ನೋಡ್ತಾ ಇದೀನಿ. ಐ ಥಿಂಕ್ ವೆರಿ ವೆರಿ ಎಕ್ಸೈಟಿಂಗ್. ಏನ್ ಇವಾಗ ಲೆಸ್ ದೆನ್ 1 ವೀಕ್ ಎಕ್ಸಾಕ್ಟ್ಲಿ, ಆಕ್ಚುಲಿ ಇವತ್ತು ನೆಕ್ಸ್ಟ್ ವೀಕ್ ಈ ಟೈಮ್ಗೆ RCB ವರ್ಸಸ್ SRH ಸ್ಟಾರ್ಟ್ ಆಗಿರುತ್ತೆ. ಮ್ಯಾಚ್ ಸ್ಟಾರ್ಟ್ ಆಗಿರುತ್ತೆ. ಮೊದಲಾದ್ರೆ 7:15 ಟಾಸ್ ಆಗ್ತಿತ್ತು, ಇವಾಗ 7:15 ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಹೌದು. ಸೊ 7:30 ಮ್ಯಾಚ್ ಸ್ಟಾರ್ಟ್ ಆಗೋದು. ಸೊ ಹಾಫ್ ಅನ್ ಅವರ್ ಪ್ರಿಪೋನ್ ಆಗಿದೆ, ಅದು ಅಡ್ವಾನ್ಸ್ ಆಗಿದೆ ಮ್ಯಾಚ್. ಸೊ ರೈಟ್ ನೌ ಅಟ್ ದಿಸ್ ಟೈಮ್ ನೆಕ್ಸ್ಟ್ ವೀಕ್ ವಿಲ್ ಆಲ್ ಬಿ ವಾಚಿಂಗ್ RCB's ಗೇಮ್. ಐ ಥಿಂಕ್ ವೆರಿ ವೆರಿ ಎಕ್ಸೈಟೆಡ್. IPL ಆಗ್ತಾ ಇದೆ, ಅದೇ ದೊಡ್ಡ ವಿಷಯ 2020 ಅಲ್ಲಿ ನಿಜವಾಗ್ಲು. We didn't expect it to happen, but it all happened so quickly. And I can see all these almost 200 RCB fans. What's up, guys? Hello to every one of you. And thanks for all the support, encouragement, ನೀವು comments, likes, ಇದು posts ಎಲ್ಲ ಆಗ್ತಾ ಇದ್ದೀರಾ. Thank you so much for everything. And hopefully, we can give the team all the support that they need. ಖಂಡಿತವಾಗ್ಲು ಸ್ಟಾರ್ಟಿಂಗ್ ಇಂದ ವಿಷಯಕ್ಕೆ ಬರಬೇಕು ಅಂತ ಅಂದ್ರೆ, ನಿಮ್ಮ ಪರ್ಸನಲಿ ನೀವು ಏನಾದ್ರೂ ಸ್ಟಾರ್ಟಿಂಗ್ 11 ನೀವೇ ಚೂಸ್ ಮಾಡ್ತೀರಾ ಅಂತ ಅಂದ್ರೆ ಯಾರ್ಯಾರನ್ನ ಆಡಿಸ್ತೀರಾ ನಿಮ್ ಟೀಮ್ ಅಲ್ಲಿ, ಇವಾಗಿರುವಂತ RCB ಟೀಮ್ ಅಲ್ಲಿ? ಓಕೆ, ನಾನು ಓವರ್ ಆಲ್ ಕೊಡ್ತೀನಿ. ಅಸ್ಯೂಮಿಂಗ್ ಆಸ್ಟ್ರೇಲಿಯನ್ಸ್, ಇಂಗ್ಲಿಷ್ ಕ್ರಿಕೆಟರ್ಸ್ ಎಲ್ಲ ಅವೈಲೇಬಲ್ ಇದ್ರೆ ಹೆಂಗಿರುತ್ತೆ ಅಂದ್ರೆ ಆ ತರ ಒಂದು ಟೀಮ್ ಕೊಡ್ಬೇಕಂದ್ರೆ, ಅಂಡ್ ಸಿ ಡಿಫರೆಂಟ್ ಅಪೋಸಿಷನ್ಸ್ಗೆ ಬೇರೆ ಪಿಚ್ ಮೇಲೆ ಕಂಡೀಷನ್ಸ್, ವಿ ವಿಲ್ ಚೇಂಜ್ ದ ಟೀಮ್. ಆದ್ರೆ ಸ್ಟಾರ್ಟಿಂಗ್ ಟೀಮ್ ನಾನ್ ಪ್ಲೇಯಿಂಗ್ 11 ಚೂಸ್ ಮಾಡ್ಬೇಕಂದ್ರೆ I will start with Aaron Finch and Devdutt Padikkal as my openers. Padikkal, I'll practice sessions I'll ನೋಡ್ತಾ ಇದೀನಿ. He's starting to hit the ball well. He's such an exciting talent, and every day he's batting with the new ball alla. So hopefully he'll get a chance very soon. ಅವ್ರ ಶಾಟ್ಸ್ ಎಲ್ಲ ಫ್ಲಾಪ್ ಸ್ವೀಪ್ ಎಲ್ಲ ನೋಡ್ತಾ ಇದ್ರೆ ಯುವರಾಜ್ ಸಿಂಗ್ ಜ್ಞಾಪಕ ಬರ್ತಾರೆ. ಹೌದು, and he's tall also like Yuvraj alva. So height ಇದೆ.
So I will go with Finch and Padikkal as, and also left hand and right hand combination. Finch also ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾನೆ ಇವಾಗ ಇಂಗ್ಲೆಂಡ್ ಅಲ್ಲಿ ಸೀರೀಸ್ ಆಗ್ತಾ ಇದೆ and he's in good form. So I think a Very good good. time to use Aaron Finch right now. ಮ್ಯಾಚ್ ಪ್ರಾಕ್ಟೀಸ್ ಇದೆ, ಅದೇ ಮೋಸ್ಟ್ ಇಂಪಾರ್ಟೆಂಟ್. 7 months ಯಾರು ಕ್ರಿಕೆಟ್ ಆಡಿಲ್ಲ ಇವತ್ತು ಎಲ್ಲ ಕ್ರಿಕೆಟರ್ಸ್. ದಟ್ಸ್ ವೆರಿ ನ್ಯೂ ಟು ದೆಮ್. ಸೊ ಫಿಂಚ್, ಮೊಯಿನ್ ಅಲಿ, ಝಾಂಪಾ ಅವ್ರಿಗೆಲ್ಲ ಮ್ಯಾಚ್ ಪ್ರಾಕ್ಟೀಸ್ ಇದೆ ಅಲ್ಲಿ ಇಂಗ್ಲೆಂಡ್ ಅಲ್ಲಿ. ಸೊ ದೇ ಕಮಿಂಗ್ ಫ್ರಮ್ ದೇರ್. ಸೊ ದಟ್ಸ್ ವೈ ಐ ಥಿಂಕ್ ಫಿಂಚ್ ಶುಡ್ ಬಿ ಯೂಸ್ಡ್ ಅಪ್ ಫ್ರಂಟ್. ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿಗೆ ಸ್ವಲ್ಪ ಹೆಲ್ಪ್ ಕೊಡ್ಬೋದು, ಫೀಲ್ಡಿಂಗ್ ಪೊಸಿಷನ್ ಇದು ಅದೆಲ್ಲ. ಅಬ್ಸಲ್ಯೂಟ್ಲಿ. ಸೊ ಫಿಂಚ್ ಅಂಡ್ ದೇವದತ್ ಓಪನಿಂಗ್. ನಂಬರ್ 3 ಡೌಟ್ ಇಲ್ಲ, ನಮ್ ಗುರು ಮಿಸ್ಟರ್ ಕಿಂಗ್ ಕೊಹ್ಲಿ. ಸೊ ದಟ್ ಇಸ್ ಸ್ಟ್ರೈಟ್ ಫಾರ್ವರ್ಡ್. ಸೊ ಸ್ಟ್ರೈಟ್ ಫಾರ್ವರ್ಡ್ ಚಾಯ್ಸ್ ಅದು. Number 4 is straightforward. Always guarantee ABD. So that is, I think, standard. Now, I think number 5 for me will be Moeen Ali, 100%. For 2-3 reasons. One is because same thing, he is in very good touch. Olle form ಅಲ್ಲಿ ಇದ್ದಾನೆ ಅಲ್ಲಿ ಇವಾಗ. And he's striking, strike rate ನೋಡಿದ್ರೆ Moeen Ali ಇವಾಗ ಇಂಗ್ಲೆಂಡ್ ಅಲ್ಲಿ ಒಳ್ಳೆ strike rate. And so, 1 is match practice. 2 is he's in good form. And 3, I think we need someone calm and composed, because ಯಾವಾಗ್ಲೂ ನೋಡಿದ್ರೆ ವಿರಾಟ್ ಎಬಿಡಿ ಆದ್ಮೇಲೆ ಯಾರಿದ್ದಾರೆ ಅದೇ ಫುಲ್ ಟೆನ್ಷನ್ ಯಾವಾಗ್ಲೂ ನೋಡಿದ್ರೆ. ಸೊ ಐ ಥಿಂಕ್ ಮೊಯಿನ್ ಅಲಿ ವಿಲ್ ಗಿವ್ ದಟ್ ಸ್ಟೆಬಿಲಿಟಿ, ಅಂಡ್ ಇಫ್ ಹಿ ನೀಡ್ಸ್ ಟು ಹಿಟ್ ಆಲ್ಸೋ ಹಿ ಹ್ಯಾಸ್ ದ ಕೇಪಬಿಲಿಟಿ ಟು ಹಿಟ್. ಲಾಸ್ಟ್ ಇಯರ್ RCB KKR ಮ್ಯಾಚ್ ಅಲ್ಲಿ ಹೆಂಗ್ ಹೊಡೆದ ಅಲ್ಲಿ ಈಡನ್ ಗಾರ್ಡನ್ ಸ್ಟೇಡಿಯಂ ಅಲ್ಲಿ. ಸೊ ಐ ಥಿಂಕ್ ಮೊಯಿನ್ ಅಲಿ ಇಸ್ ಅ ಪರ್ಫೆಕ್ಟ್ ನಂಬರ್ 5. ಹಿಲ್ ಗಿವ್ ದಟ್ ಸಪೋರ್ಟ್. ನಂಬರ್ 6 ಗುರ್ಕೀರತ್. ಪಾಕಿಸ್ತಾನ ಮೇಲೂ ಸೂಪರ್ ಆಗಿ ಆಡಿದ್ದಾರೆ ಮೊಯಿನ್ ಅಲಿ. ಪಾಕಿಸ್ತಾನ ಮೇಲೆ ಆಫ್ ಡ್ರೈವ್ ಎಲ್ಲ 6 ಕವರ್ಸ್ ಮೇಲೆ ಒಂದು 6 ಹೊಡಿತಾರೆ ಫಾಸ್ಟ್ ಬೌಲರ್ಗೆ. ಒಳ್ಳೆ ಟಚ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಫಿಂಗರ್ಸ್ ಕ್ರಾಸ್ಡ್. Absolutely. So that's number 5. Number 6, Gurkeerat or Shivam Dube. Between the two, I might go with anyone depending on what combination I want. So I will go with an Indian at number 6. Number 7, again, death bowling and batting at the death overs. Both of this RCB has faltered a lot, because if Virat and AB get out soon, then we don't have good finishers. Aduke, I think Chris Morris with the bat, with the ball, I think he can really do well. So I will have Chris Morris at number 7, and then the 4 bowlers, 2 spinners, Washington Sundar and Yuzi Chahal. Washi will obviously contribute with the bat also, and but more as a spinner. And especially Virat Kohli likes bowling Washington Sundar with the new ball. And so I think Washington Sundar might bowl, maybe he might get a chance with the new ball, because in UAE, in Sharjah, Abu Dhabi, the pitches are slow, right? So the spinners might just grip on the wicket, solpa purchase for the bowlers. So Washi might get the new ball. And you see at number 9, and the 2 fast bowlers, Navdeep Saini and Umesh Yadav, to finish it off. So combination nodre, I have 6 bowlers, 3 fast bowlers and 3 spinners. Batting nodre up to number 8 ellaru batting ಮಾಡಬಹುದು. So super. I think I'm very happy with that combination. ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ಡ್. ಅಂದ್ರೆ ಮುಂಚೆ ನೋಡೋದಾದ್ರೆ ನಮ್ಗೆ ಅಯ್ಯೋ ಬೌಲಿಂಗ್ ವೀಕ್ ಆಗುತ್ತೇನೋ ಅಂತ ಅನ್ನಿಸ್ತಾ ಇತ್ತು. ಬಟ್ ಈ ಸಲ ಇಲ್ಲ, ಒಂದ್ಸಲ ನಂಬಿಕೆ ಕೊಟ್ಟಿದ್ದಾರೆ, ಇಲ್ಲ ನಾವು ಆಡಿಸ್ಕೋಬಹುದು, ಇಂಡಿಯನ್ ಬೌಲರ್ಸ್ ಚೆನ್ನಾಗಿದ್ದಾರೆ, ಆಮೇಲೆ ಸ್ಪಿನ್ನರ್ಸ್ ಆಪ್ಷನ್ಸ್ ಇದಾರೆ ಅಂತ. ಸೊ ದಟ್ಸ್ ಅ ಗುಡ್ ಪಿಕ್. ನನ್ಗೇನಂತ ಅಂದ್ರೆ ಒಂದ್ 10-11 ಮ್ಯಾಚಸ್ ಅಲ್ಲೇ ನಾವೇನಾದ್ರೂ ಕ್ವಾಲಿಫೈ ಆದ್ರೆ, RCB 11 ಮ್ಯಾಚಸ್ ಅಲ್ಲೇ ಮಾಡಲ್ಲ, ಸ್ವಲ್ಪ ನಮ್ಗೆಲ್ಲರಿಗೂ ಫ್ಯಾನ್ಸ್ಗೆ ಹೃದಯ ಬಡಿತ ಜಾಸ್ತಿ ಮಾಡ್ತಾರೆ. ಬಟ್ ಹಂಗಾದ್ರೆ ಐ ವಾಂಟ್ ಟು ಸಿ ಜಾಶ್ ಫಿಲಿಪ್ ಬ್ಯಾಟ್. ಹೆಂಗೆ ಎಕ್ಸೈಟಿಂಗ್ ಟ್ಯಾಲೆಂಟ್. ಅಂಡ್ ಮೊನ್ನೆ ಆಡಮ್ ಗಿಲ್ಕ್ರಿಸ್ಟ್ ಹೇಳಿದ್ದಾರೆ. ಸೊ ಆಸ್ಟ್ರೇಲಿಯಾ ನೆನೆ ಯಾವ ರೀತಿ ಕೊಲಾಪ್ಸ್ ಆದ್ರು, ಅವ್ರು ಅದನ್ನ ಮುಂಚೆನೆ ಪ್ರಿಡಿಕ್ಟ್ ಮಾಡಿ ಹೇಳಿದ್ರು. ಸೊ ಇದಕ್ಕೆ ಸ್ಟೆಬಿಲಿಟಿ ಬೇಕು ಅಂದ್ರೆ ಜಾಶ್ ಫಿಲಿಪ್ ಇರಬೇಕು ಅಂತ. ಸೊ ಜಾಶ್ ಫಿಲಿಪ್ ನ RCB ಕಲರ್ಸ್ ಅಲ್ಲಿ ನೋಡ್ಬೇಕು ಅಂತ. ಖಂಡಿತ ಜಾಶುವಾ ಫಿಲಿಪ್ ಚಾನ್ಸ್ ಸಿಗತ್ತೆ, ಅದು ಗ್ಯಾರಂಟಿ ಪ್ಲೇಯಿಂಗ್ 11 ಸಿಗತ್ತೆ, ಬಿಕಾಸ್ ದೇ ವಿಲ್ ರೊಟೇಟ್. ಅಂಡ್ ಬೈ ದ ವೇ, ವೆದರ್ ಕಂಡೀಷನ್ಸ್ ನೋಡಿದ್ರೆ UAE ಅಲ್ಲಿ ರೈಟ್ ನೌ, the team when they were practicing, the weather conditions, they were 45 degrees Celsius. Can you believe that? A heat nodre angirutte. So some matches, I think 5 matches overall in the IPL double headers ide. So I don't know how many RCB matches are double header notebeku ansate is schedule na, but it's not going to be easy. 2 games. Okay, 2 games, and it's not going to be easy. ಅದಕ್ಕೆ ರೊಟೇಟ್ ಮಾಡಬೇಕು, ಪ್ಲೇಯರ್ಸ್ ನ ರೊಟೇಟ್ ಮಾಡಬೇಕು, ಬಿಕಾಸ್ ಎವ್ರಿ ಒನ್ ಮೈಟ್ ಬಿಕಮ್ ಇಂಜರಿ ಪ್ರೋನ್. ಇಟ್ಸ್ ಅ ಲಾಂಗ್ ಸೀರೀಸ್, ದ ಲಾಂಗೆಸ್ಟ್ IPL ಎವರ್ ಇನ್ 13 seasons, ಸೊ 53 days ಅಲ್ವಾ. ಸೊ
I think they will rotate. I don't think Finch will play all matches. Dale Steyn also, they'll rotate and play him. But when Joshua Felipe gets a chance, very, very exciting talent. Very Aggression, and he has nothing to lose. He comes Nothing with to lose. zero reputation, no expectation. Go there, express yourself. And I think that is a good situation to be in. Yakandre Finch mele expectations ide. He comes with a lot of expectations because he comes with a reputation. Joshua Felipe mele, there are no expectations, right? And so I think the stage is set for him to show everyone why he is one of the great talents, upcoming talents of world cricket. ಅಬ್ಸಲ್ಯೂಟ್ಲಿ ಮತ್ತೆ ನಿಮ್ಮನ್ ಕೇಳ್ಬೇಕು, ನೀವು ICC ಅಂಡರ್-19 ವರ್ಲ್ಡ್ ಕಪ್ ನ ಕವರ್ ಮಾಡಿದ್ರಿ ಅಲ್ಲ, ಸೊ ಯು ಮಸ್ಟ್ ಹವ್ ಸೀನ್ ಲಾಟ್ ಆಫ್ ಯಂಗ್ಸ್ಟರ್ಸ್, ಯಂಗ್ ಟ್ಯಾಲೆಂಟ್ಸ್. ಸೊ ಅಲ್ಲಿಂದ ಫ್ಯೂಚರ್ ಅಲ್ಲಿ ಒಂದ್ 2-3-4 ಇಯರ್ಸ್ ಅಲ್ಲಿ RCB ನೀವು ಯಾರನ್ನ ಪಿಕ್ ಮಾಡ್ತೀರಾ? ಇಂಡಿಯಾದಲ್ಲಿ ಒಂದು, ಫಾರಿನರ್ ಒಬ್ರು ಹೇಳ್ಬೋದು. ನೀವು ಪರ್ಸನಲ್ ಆಗಿ ಯಾರನ್ನ ಇಷ್ಟಪಡ್ತೀರಾ RCB ಗೆ ಹಾಕೊಳಕ್ಕೆ? Actually, nam Bangalore Hudga Shubhang Hegde, if I don't know if you all know, right? You all have heard of him, obviously. So he was also in the under-19 squad, South Africa World Cup alle. And very exciting young talent. He's a spinner, and he played a few matches. He didn't play a few matches. I think he is one of the net bowlers right now in the UAE. Idane on team idare avaru. I think he might just be someone, hopefully in the future we get to see in RCB colours, also a local boy. But I don't know about who will be playing for RCB in the future. Adre, watch out for Yashasvi Jaiswal. Rajasthan Royals team alidane. They have Yashasvi Jaiswal, they have Karthik Tyagi, and they have Akash. All three of them they have. Akash and Karthik are fast bowlers, opening bowlers, quick, very quick. Yashasvi Jaiswal. All the entire under-19 cricket World Cup talent, not the Yashasvi Jaiswal is over here and the rest of the team. That's how talented he is. Young player, 18 years, 19 years of age, young batting Marthan, very, very mature head also. So I hope he gets chances for Rajasthan and I hope he scores runs because definitely one for the future. ಸೂಪರ್. ಎನಿ ಫಾರಿನ್ ಟ್ಯಾಲೆಂಟ್ ಬೇರೆ ದೇಶದವ್ರು ಯಾರಾದ್ರೂ ಇಂಪ್ರೆಸ್ ಮಾಡಿದಾರ ಅಂಡರ್-19 ಆದ್ರೆ IPL ಇದಾರ ಅಂತ ಗೊತ್ತಿಲ್ಲ, IPL ಆಡ್ತಾ ಇದಾರ ಅಂತ. ಆದ್ರೆ ಇಲ್ಲ, ಮುಂದೆ ಒಂದ್ 2-3 ಇಯರ್ಸ್ ಆದ್ಮೇಲೆ ಫ್ಯೂಚರ್ ಅಲ್ಲಿ ಯಾವಾಗಾದ್ರೂ ಪಿಕ್ ಮಾಡ್ಬೇಕು ಅಂತ. ಸೊ ರೀಸೆಂಟ್ಲಿ I was also commentating on the Caribbean Premier League, all right, and over there obviously the West Indies cricket is where I was following because it's the Caribbean Premier League. Under-19 cricket World Cup ಅಲ್ಲಿ Jayden Seales ಅಂತ ಒಂದು ಬೌಲರ್ ಇದ್ದಾನೆ. He is brilliant bowler. He is I think 6'4" or something like that. Okay, so India West Indies match ಆದ್ಮೇಲೆ World Cup ಅಲ್ಲಿ I was doing a post match interview. Jayden Seales, Ian Bishop and myself. So first of all I'm full tension, you know, as a broadcaster, as a commentator, Ian Bishop jothe I was just standing there with Ian Bishop is a privilege, you know, because absolutely cricket commentary, cricket broadcasting alli Ian Bishop is gold. He is easily one of the best commentators in the world right now, right? And in the 2016 T20 World Cup when he said remember the name Carlos Brathwaite, right? Like that power, the man's voice is brilliant. And so I was very excited for that interview because Ian Bishop was there, and along with Ian Bishop was Jayden Seales. That guy is less than 19 years of age and he bowls at 145, close to 150, almost 150. He's 19 years of age, 6'4", 6'5". All right, he's troubling batsmen even now at that age. There are quite a few players, but Jayden Seales is definitely one to watch out. He will play for West Indies. He's already playing in the Caribbean Premier League. And like that, you know, wonderful to see the under-19 cricket World Cup. ಸೂಪರ್. ನವನೀತ್, ನೆಕ್ಸ್ಟ್ ಕ್ವೆಶನ್ ಅಂದ್ರೆ, ನೀವು ಸಾಕಷ್ಟು ಮ್ಯಾಚ್ ಹತ್ರದಿಂದ ನೋಡಿದಿರಾ, ಆಸ್ ಅ ಫ್ಯಾನ್ ನೋಡಿದೀರಾ, RCB ಕ್ರೂ ಜೊತೆ ನೋಡಿದೀರಾ. ಸೊ ಚಿನ್ನಸ್ವಾಮಿಲಿ ನೀವು ನೋಡಿದಂತ ಬೆಸ್ಟ್ ಮ್ಯಾಚ್, ಟಾಪ್ ಆಫ್ ಯುವರ್ ಮೈಂಡ್, ಟಕ್ಕಂತ ಈ ಮ್ಯಾಚ್ ಮರೆಯಕ್ಕಾಗಲ್ಲ ಗುರು ಅನ್ನೋ ತರ ಮ್ಯಾಚ್ ಯಾವುದು? ಎರಡು match actually, 2 matches. Okay. First match, no surprise at all. ಲಾಸ್ಟ್ ಇಯರ್ IPL 2019 RCB CSK ಎಲ್ಲರಿಗೂ ಗೊತ್ತು ಏನಾಯ್ತು ಅಂತ ಮ್ಯಾಚ್ ಅಲ್ಲಿ. ಓ ಮ್ಯಾನ್, ಅನ್ಬಿಲೀವಬಲ್. ಯಾಕಂದ್ರೆ obviously
45,000 RCB fans Chinnaswamy Stadium ಅಲ್ಲಿ they were obviously very tensed. ಯಾಕಂದ್ರೆ what 4 matches before that Andre Russell blew RCB away. Match we should have won, but Andre Russell, sometimes no one can stop him and he took the match away. ಆ ತರಾನೇ ಮಹೇಂದ್ರ ಸಿಂಗ್ ಧೋನಿ ಬ್ಯಾಟಿಂಗ್ ನೋಡ್ಬೇಕಂದ್ರೆ unbelievable hitting, unbelievable. I didn't expect it because I thought Dhoni, he's past his prime, so I didn't expect him to score like that. But Adre, and when Umesh Yadav was bowling that last over, 27 runs required, 6, 4, 6, 6, 4. It was unbelievable. And finally he missed one ball. The last ball he missed. I thought that match was gone. I really thought that match was gone. So I think that was one of the best matches I've ever seen in the Chinnaswamy. And also because of that, Dale Steyn first over, Suresh Raina ball haknala, in swinging Yorker. Unbelievable. Right? So ಕನ್ಸಲ್ಲೆಲ್ಲ ಬಂದಿರುತ್ತೆ, 1-2 days ಕನ್ಸಲ್ಲೆಲ್ಲ ಬಂದಿರ್ತಾರೆ ಡೇಲ್ ಸ್ಟೇನ್, ಅಯ್ಯೋ ಏನಪ್ಪ ಭಯ ಆಗ್ತಿದೆ ಅಂತ. ಆ ತರ ಬೌಲಿಂಗ್ ಮಾಡಿದ್ರು ಡೇಲ್ ಸ್ಟೇನ್ ಅವರು. 4-3 ಆಗಿತ್ತು ಅನ್ಸುತ್ತೆ ಆ ಮ್ಯಾಚ್ ಅಲ್ಲಿ ಚೆನ್ನೈ ಮೇಲೆ. ಬಟ್ ಆಕ್ಚುಲಿ ಆ ಉಮೇಶ್ ಯಾದವ್ ಲಾಸ್ಟ್ ಬಾಲ್ ಈಸಿ ಬಾಲ್ ಹಾಕೊಟ್ಟಿದ್ದು ಧೋನಿಗೆ, ಅದೇ ಲಕ್ಕಿಲಿ ಮಿಸ್ ಮಾಡಿದ್ರು, ಮ್ಯಾಚ್ ಗೆದ್ಕೊಂಡ್ವಿ. ಬಟ್ ಸಕ್ಕತ್ತಾಗಿತ್ತು ಮ್ಯಾಚ್, ಬ್ರಿಲಿಯಂಟ್. ಇನ್ನೊಂದು ಮ್ಯಾಚ್ ಅಂತ ಹೇಳ್ತಾ ಇದ್ರಿ. So that I think is one of my favorites. ಇನ್ನೊಂದು ಮ್ಯಾಚ್ ಎಲ್ಲಾರ್ಗೆ ಜ್ಞಾಪಕ ಇರುತ್ತೆ, ಡೇಲ್ ಸ್ಟೈನ್ ವರ್ಸಸ್ AB de Villiers. ಅದು ಸನ್ರೈಸರ್ಸ್ ವರ್ಸಸ್ RCB. ಗೊತ್ತಾ ಮ್ಯಾಚ್? ಗೊತ್ತಾಯ್ತಾ ಯಾವ್ದು ಅಂತ? 360 ಡಿಗ್ರಿ ಅಂತ ಅವಾಗ್ಲೇ ಅನ್ಸುತ್ತೆ ಹೆಸರು ಬಂದಿದ್ದು AB de Villiers ಗೆ. ಮಲ್ಕೊಂಡೆ ಕರೆಕ್ಟ್ ಆಗಿ ಕ್ರಿಕೆಟ್ ಆಡೋದೇ ಕಷ್ಟ ಡೇಲ್ ಸ್ಟೈನ್ಗೆ. ಮಲ್ಕೊಂಡೆಲ್ಲ ಆ ತರ ಶಾಟ್ಸ್ ಗಳಿಗೆ ಹೆಸರೇ ಗೊತ್ತಾಗಿಲ್ಲ ಕಾಮೆಂಟೇಟರ್ಸ್ಗೆ. ಟಾಪ್ ಸ್ಟ್ಯಾಂಡ್ ಹೋಯ್ತಾ ಶಾಟ್ ಅದು, ಟಾಪ್ ಸ್ಟ್ಯಾಂಡ್ ಅಲ್ವಾ? So and it was I've never seen Dale Steyn bat like that. The Superman that he is easily obviously one of the most talented batsmen in the world. But sorry, can you hear me? ಹಾ, ಬಟ್ ವಿಡಿಯೋ ಬರ್ತಾ ಇಲ್ಲ, ಇನ್ನೊಂದ್ಸಲಿ ರಿಕ್ವೆಸ್ಟ್ ಕಳಿಸ್ತೀನಿ. ಇವಾಗ ಬರ್ತಾ ಇದೆಯಾ? ನಾನು ನೋಡ್ಬೋದು ನಿಮ್ಮನ್ನ. ಹೌದಾ? ನಾನ್ ನಿಮ್ಮನ್ನ ನೋಡಕ್ ಆಗ್ತಿಲ್ಲ. Really? ಹಾ, wait, hold on. Now? ವಾಯ್ಸ್ ಕೇಳಿಸ್ತಾ ಇದೆ ನವನೀತ್. Okay, I'm going to dial out and guys, just hold on, guys. All the fans here, guys, just hold on. I'm going to come back quickly. ಹಾ, ಮತ್ತೆ ರಿಕ್ವೆಸ್ಟ್ ಕಳಿಸ್ತೀನಿ. ರಿಕ್ವೆಸ್ಟ್ ಕಳ್ಸಾಗಿದೆ ನವನೀತ್ ಅವ್ರಿಗೆ. ಅವರ ಫೇವ್ರೆಟ್ RCB ಮ್ಯಾಚಸ್ ಬಗ್ಗೆ ಮಾತಾಡ್ತಾ ಇದ್ರು. ಎಸ್, ಒಂದು ಸಣ್ಣ ವಿರಾಮದ ನಂತರ ಮತ್ತೊಮ್ಮೆ ವಾಪಸ್ ಆಗಿದ್ದೀವಿ. ಸೊ ನವನೀತ್, 2 ವಂಡರ್ಫುಲ್ ಮ್ಯಾಚ್. ನೀವು ಅದೇ KKR ಮ್ಯಾಚ್ ಬಗ್ಗೆ ಹೇಳ್ತಾ ಇದ್ರಿ, ಅಂದ್ರೆ ಗೆಲ್ಬೇಕಾಗಿರೋ ಮ್ಯಾಚ್. ರಜಲ್ ಅವರು 13 ಬಾಲ್ಸ್ ಐ ಥಿಂಕ್ 48 ರನ್ಸ್, ನೋ ಬಾಲ್ 6 ಹೊಡೆದು, ಫ್ರೀ ಹಿಟ್ ಅಲ್ಲೆಲ್ಲ 6 ಹೊಡೆದಿದ್ರು. ಇವತ್ತು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರಿ, ಅದು ಶುಭ್ಮನ್ ಗಿಲ್ ಹೊಡೆದಿರೋ ಬಾಲ್ ಸ್ಟ್ರೈಟ್ ಆಗಿ ನಿಮ್ ತಲೆ ಮೇಲೆ ಬಿದ್ದಿತ್ತು ಅಂತ. ಟೆಲ್ ಅಸ್ ಅಬೌಟ್ ಇಟ್. ಏನಾಯ್ತು ಅವತ್ತು? It was pretty freaky, very, very freaky to be honest. And so I was, as usual, before the match day, the day before match day, I talked to the coach, either Gary Kirsten, Ashish Nehra, yaridre avar jothe interview madadu. And that day Ashish Nehra was there and I was talking to him. And I finished my interview and he walked off and I turned and I looked at the camera to see if the frame was right and the footage was right. And the person, my friend taking the video, was with me. And then I'm watching the video and suddenly I hear, watch out, everyone shouting, watch out. And I didn't have any time to react. So immediately, by the time I do this, he was batting in the far side of the Chinnaswamy. He hit it flat and it came and hit me right on my head. And I could feel the impact because the third sound came. Mind you, it's a hard ball. He hit it really, really hard. So it came and hit me immediately and I saw so many people running towards me. And I was a little worried, but nothing. I was in complete control.
I could see, I could hear, and everything was fine. I didn't lose my consciousness also, and so it was fine. Immediately KCL ಅವರು ಫಸ್ಟ್ ಏಡ್ ಆಮೇಲೆ ಡಾಕ್ಟರ್ ಇದ್ರು ಅಲ್ಲೇ, ಯಾಕಂದ್ರೆ when the practice session is going on, there's always a doctor in house. So doctor idru and they immediately took me inside for a quick check. Obviously they tested my pulse and everything, and it was all normal. And later that evening my friend took me to the hospital. I got a scan. It was absolutely fine, but very scary, very very scary. If I think about it, ಅದಕ್ಕೆ ಮುಂಚೆ ಆಂಡ್ರೆ ರಸೆಲ್ ಬ್ಯಾಟಿಂಗ್ ಮಾಡ್ತಾ ಇದ್ದ ಅವನು ಪ್ರಾಕ್ಟೀಸ್ ನೆಕ್ಸ್ಟ್ ಅಲ್ಲಿ. If he did something like that, it is unbelievable alwa. So ಲಕಿಲಿ ರಸಲ್ ಬ್ಯಾಟಿಂಗ್ ಮಾಡ್ತಾ ಇರ್ಲಿಲ್ಲ, ಬಟ್ ಆ ಮ್ಯಾಚ್ ಗೆಲ್ಬೇಕಾಗಿತ್ತು. ಇನ್ನೂ ಅನ್ಸುತ್ತೆ ಆ ಮ್ಯಾಚ್ ಗೆಲ್ಬೇಕಾಗಿತ್ತು ಅಂತ, ಏನಕ್ಕೆ 13 balls 49. ವಾಟ್ ವರ್ ದ ಆಡ್ಸ್? ರಸಲ್ ಗೆಲ್ಲಿಸ್ತಾನೆ ಗೊತ್ತಿತ್ತು, ಬಟ್ ಆ ಎಕ್ಸ್ಪೆಕ್ಟೇಷನ್ ಇದ್ರೂನು ಸಿಕ್ಸಸ್ ಹೊಡಿತಾರಲ್ಲ, ಅಲ್ಲಿ ನಿಲ್ತಾರೆ ರಸಲ್. Mad. He's a madman. That guy is a mad guy. I don't know anyone in world cricket who hits the ball like that. Unbelievable. ಟಾಪ್ ಆಫ್ ದ ಮೈಂಡ್ ನ್ಯಾಪ್ಕ್ ಆಗೋದು ಲಾಸ್ಟ್ ಇಯರ್ ಅಥವಾ ಅದ್ರ ಹೋದ ವರ್ಷ ಕೆರಿಬಿಯನ್ ಪ್ರೀಮಿಯರ್ ಲೀಗ್ ಅಲ್ಲಿ 220 ಏನೋ ಚೇಸ್ ಮಾಡ್ತಾ ಇತ್ತು ರಸಲ್ ಟೀಮು. 40 for 5 ಏನೋ ಆಗಿತ್ತು. ಸೊ ಈ ಸಿಂಗಲ್ ಹ್ಯಾಂಡೆಡ್ಲಿ ವನ್ ದ ಗೇಮ್. 15 overs 170 runs ನ ಚೇಸ್ ಮಾಡಿ ಗೆಲ್ಸಿದ್ರು ರಸಲ್. ಅನ್ಬಿಲೀವಬಲ್ ಹಿಟ್ಟಿಂಗ್. ಸೊ ನವನೀತ್ ಫ್ರೀಕ್, ಅಬ್ಸಲ್ಯೂಟ್ ಫ್ರೀಕ್. ಮತ್ತೆ ನಮ್ಮ RCB ಟೀಮ್, ಈ ನಮ್ಮ ಫ್ಯಾನ್ ಗ್ರೂಪ್ ಏನಿದೆ ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ಪರ್ಸನಲ್ ಕನೆಕ್ಷನ್ ಆಗಿರ್ಬೋದು ಅಥವಾ ಸಪೋರ್ಟ್ ಮಾಡೋ ರೀತಿ ಆಗಿರ್ಬೋದು. ಸೊ ಒಂದೆರಡು ಮಾತು ನಮ್ಮ ಟೀಮ್ ಪ್ರೀತಮ್ ಮತ್ತೆ ವಿಕಾಸ್ ಎಲ್ಲರೂ have been talking, I've obviously been in touch with them for a long time now. From the time last year IPL start, March al start ಆಯ್ತು last year IPL. So from that time I've been in touch with them, and you know, without expecting anything in return, just the love, the passion, that the way it is really a representation of RCB fans. And summerally sitting in the hot sun, our ನಮ್ಮ team RCB banner ಮಾಡ್ತಾ ಇದ್ರು. It is scorching heat. There are at least 25-30 people over there. ಅದೆಲ್ಲ ನೋಡಿದ್ರೇನೆ it just feels so good, because that's how much we love this team. And to see the fan army do everything that they do, it's very very satisfying. And you know, the RCB management, the team, they all appreciate this. They recognize the fact that fans of RCB are like no other. And I have seen that by being 12th man, the love and support that I've gotten from all of you guys. Thank you so much. It means a lot. And even this year, we're going to do the same thing for them. But what like a Namma team RCB do is just so good, right? And not just during the IPL season, but through the year, their other initiatives and everything that they're doing, the social service that they do, and also for the team, fantastic. And that passion, that energy, that love for the team, if that is there, I know for sure that RCB one day will win for sure. ಆ ದಿನಕ್ಕೋಸ್ಕರ ಕಾಯ್ತಾ ಇದೀವಿ. ಪರವಾಗಿಲ್ಲ, ಈ ಸಲ ಫ್ಯಾನ್ಸ್ ಇಲ್ದೇ ಇದ್ರು ಕಪ್ ಗೆದ್ಕೊಂಡ್ ಬಂದ್ರೆ ಪರವಾಗಿಲ್ಲ. ಫ್ಯಾನ್ಸ್ ಇಲ್ದೆ ಒಂದ್ಸಲಿ ಗೆದ್ದಿದೀವಿ, ಯಾಕಂದ್ರೆ ಫ್ಯಾನ್ಸ್ ಇಲ್ದಲೆ ಯಾರು ಗೆದ್ದಿಲ್ಲ. ಯಾವ IPL ಟೀಮು ಫ್ಯಾನ್ಸ್ ಇಲ್ದಲೆ ಗೆದ್ದಿಲ್ಲ. ಸೊ ವಿತೌಟ್ ಎನಿ ಕ್ರೌಡ್ ಫಸ್ಟ್ ಟೀಮ್ ಆಗ್ಲಿ ನಾವೇ RCB ಗೆಲ್ಲಿ. ಒಂದ್ಸಲಿ ಇಲ್ಲಿಗೆ ಬಂದ್ಮೇಲೆ ಇಲ್ಲೂ ಒಂದ್ಸಲಿ ಗೆಲ್ಲೋಣ. ಸೊ ವಿಶಿಂಗ್ RCB ಆಲ್ ದ ಬೆಸ್ಟ್. ನಾವು ಫಿಂಗರ್ಸ್ ಕ್ರಾಸ್ ಮಾಡ್ಕೊಂಡು ನೆಕ್ಸ್ಟ್ ವಾರ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್ ನವನೀತ್. ಅಬ್ಸಲ್ಯೂಟ್ಲಿ ಮಿಸ್ ಮಾಡ್ಕೋತೀವಿ ಫ್ಯಾನ್ಸ್ ನ, ಬಟ್ ಸಪೋರ್ಟ್ ಅಷ್ಟೇ ಇರುತ್ತೆ, ಕಮ್ಮಿ ಅಂತೂ ಆಗಲ್ಲ. ಸೊ ಗೆದ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಟಾಕಿಂಗ್ ಟು ಅಸ್. Shashank, thank you, and all the best to you for the IPL. And guys, all the RCB fans, always wear your RCB jerseys, get your merchandise. Less than 1 week for RCB versus SRH. Let's do this, guys. It's now or never. Thank you so much, guys. Stay in touch. All the best. ಲಾಸ್ಟ್ ಕ್ವೆಶನ್. ನಾನು ಲಾಸ್ಟ್ ವೀಕ್ ಮರ್ಚಾಂಡೈಸ್ ಆರ್ಡರ್ ಮಾಡಿದೆ. ಹಿಂಗಡೆ ಕಸ್ಟಮೈಸ್ ಮಾಡಿಸ್ಕೊಂಡಿದ್ದೀನಿ ಹೆಸರನ್ನ. ಯಾರು ಹೇಳ್ಬೋದಾ? ಈಸ್ ಎಕ್ಸ್ RCB ಪ್ಲೇಯರ್. ಗೆಸ್, ಜಸ್ಟ್ ಒಂದು ರ್ಯಾಂಡಮ್ ಗೆಸ್. ಮುಗ್ಸಕ್ಕಿಂತ ಮುಂಚೆ ಎಕ್ಸ್ RCB ಪ್ಲೇಯರ್, ಹಳೆ RCB ಮನೆ ದೇವರು ಅಂತ ನಾವು ಕರೆಯೋದವನ್ನ. ಡ್ರಾವಿಡ್, ರಾಸ್ ಟೇಲರ್. ರಾಸ್ ಟೇಲರ್, Ross the boss, Ross the boss, Ross the boss. The boss. Thank you, Navneet. Thank you so much. Thank you so much. See you. Bye. See you.
ನಿನ್ನೆ ಆ, ವಿಜಯ್ ಭಾರದ್ವಾಜ್ ಅವ್ರ ಜೊತೆ ಮಾತಾಡಿದ್ವಿ. ತಕ್ಷಣನೇ ಒಬ್ಬ ಫ್ಯಾನ್ ನ ಕರ್ಕೊಂಡು ಮಾತಾಡಿದ್ವಿ. ಅಮೋಘ್ ಅಂತ, ಇನ್ನೂ ಹೆಸರು ನೆನಪಿದೆ. ಸಖತ್ತಾಗಿ ಮಾತಾಡ್ದ. ನನ್ಗಂತೂ ಸಖತ್ ಇಷ್ಟ ಆಯ್ತು. ಸೆಕೆಂಡ್ PU ಹುಡ್ಗ ಓದೋದ್ನೆಲ್ಲ ಬಿಟ್ಟು ಪಾಪ ನಮ್ ಲೈವ್ ಅಂದ್ರೆ ಫ್ಯಾನ್ ಡಮ್ ತೋರ್ಸುತ್ತೆ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅಂತ. ಒಳ್ಳೊಳ್ಳೆ ಇನ್ಸೈಟ್ ಕೊಟ್ರು. ಅದೇ ರೀತಿ ಇವತ್ತು ರ್ಯಾಂಡಮ್ ಆಗಿ ಪಿಕ್ ಮಾಡ್ತೀನಿ. ಯಾರಾದ್ರೂ ಬರ್ತಾರಾ ನೋಡೋಣ. ರಿಕ್ವೆಸ್ಟ್ ಕಳ್ಸಿರೋರಲ್ಲಿ ಅಖಿಲ್ ರಾಜು ಟಾಪ್ ಆಫ್ ದ ಲಿಸ್ಟ್ ಇರೋದ್ರಿಂದ ಅಖಿಲ್ ಅವ್ರನ್ನ ಪಿಕ್ ಮಾಡಿದೀನಿ. ಅಖಿಲ್ ಡಿಕ್ಲೈನ್ಡ್. ಓಕೆ, ಅನಿಲ್ ಹುಗಾರ್, ನೀವು ರಿಕ್ವೆಸ್ಟ್ ಕಳ್ಸಿದೀರಾ ಅನಿಲ್, ಅದನ್ನ ಅಕ್ಸೆಪ್ಟ್ ಮಾಡಿದೀನಿ. ಸೊ ವೇಟಿಂಗ್ ಫಾರ್ ಯು. ಬಂದಾಳೆ ಅಪ್ಪ. ಹಾಯ್ ಅನಿಲ್. ಓ, ಅನಿಲ್ ಅವರು ಸಿಗ್ತಾ ಇಲ್ಲ. ಲಾಸ್ಟ್ ಒನ್ ಫೈನಲ್ ಟ್ರೈ. ರಿಕ್ವೆಸ್ಟ್ ಕಳಿಸ್ತಾ ಇದ್ದಾರೆ, ಬಟ್ ಸಮೋ ಕನೆಕ್ಟ್ ಮಾಡಿದ್ಮೇಲೆ ಮಾತಾಡಕ್ ಆಗ್ತಾ ಇಲ್ಲ. ನಿನ್ನೆ ಫ್ಯಾನ್ ಇಂಟರಾಕ್ಷನ್ ಅಂತೂ ಬ್ರಿಲಿಯಂಟ್ ಆಗಿತ್ತು. ಸೊ ಅದೇ ರೀತಿ ಇವತ್ತು ಕೂಡ ಒಬ್ರನ್ನ ಕರೆದು ಮಾತಾಡ್ಸೋಣ ಅಂತ. ಕನೆಕ್ಟಿಂಗ್. ಯಾರು ಬೇಕಾದ್ರೂ ರಿಕ್ವೆಸ್ಟ್ ಕಳಿಸ್ಬೋದು. ರ್ಯಾಂಡಮ್ ಆಗಿ ಒಬ್ರನ್ನ ಪಿಕ್ ಮಾಡ್ತೀನಿ. ಶ್ರೀರಾಮ್ ಚೌಧರಿ, ಶ್ರೀಜನ್ ಇಫ್ ಯು ಆರ್ ಆನ್ಲೈನ್ ಕನೆಕ್ಟ್ ಆಗಿ. ನಿಮ್ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡಿದ್ದೀನಿ. ವೇಟಿಂಗ್ ಫಾರ್ ಶ್ರೀಜನ್ ನಾಯಕ್. ಇದೀರಾ? ಆನ್ಲೈನ್ ಇದೀರಾ? ಶ್ರೀಜನ್ ನಾಯಕ್ ಟಕ್ಕಂತ ಬೇಗಿದ್ರೆ ಕನೆಕ್ಟ್ ಆಗ್ಬೋದು. ಇವತ್ತು ಯಾಕೋ ನಿನ್ನೆ ಒಂದ್ 3 ಜನದಲ್ಲಿ ಒಬ್ರು ಕನೆಕ್ಟ್ ಆಗಿದ್ರು. ಇವತ್ತು ಉಲ್ಲಾಸ್ ಕುಮಾರ್, ಹರೀಶ್ ಆನ್ಲೈನ್ ಇದ್ರೆ ಕನೆಕ್ಟ್ ಆಗ್ಬೋದು. ನಿಮ್ಮ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡಿದ್ದೀನಿ. ಹರೀಶ್ ಇಟ್ಟಾಗಿ ಆನ್ಲೈನ್ ಇದ್ದೀರಾ? ಲಾಸ್ಟ್ ಇನ್ 30 seconds ಕಾದ್ಮೇಲೆ ಯಾರು ಸಿಗ್ಲಿಲ್ಲ ಅಂದ್ರೆ ಇವತ್ತು ಯಾರನ್ನು ಮಾತಾಡ್ಸಕ್ ಆಗಲ್ಲ. ಬಟ್ ನಿನ್ನೆ ಅಮೋಘ್ನ ಮಾತಾಡ್ಸಿ ಇದೇ ತರ ಆಗಿತ್ತು. ಒಂದ್ 3 ಸಲ ಡಿಕ್ಲೈನ್ ಆಗಿತ್ತು. ಅದಾದ್ಮೇಲೆ 4ನೇ ಸಲ ಕರ್ಕೊಂಡಾಗ ಬ್ರಿಲಿಯಂಟ್ ಆಗಿ ಅಮೋಘ್ ಮಾತಾಡಿದ್ದ. ಸೊ ಅದೇ ರೀತಿ ಇವತ್ತು 4th ಟೈಮ್ ಲಕ್ಕಿ ಆಗುತ್ತಾ ಅಂತ ಕಾಯ್ತಾ ಇದ್ದೀನಿ. ವೇಟಿಂಗ್. RCB ಗೆಳೆಯರ ಬಳಗ ನೋಡ್ತಾ ಇದ್ರೆ ನೀವು ಮತ್ತೆ ರಿಕ್ವೆಸ್ಟ್ ಕಳ್ಸಿದೀನಿ. ಜಾಯಿನ್ ಆಗ್ಬೋದು. ಇಲ್ಲ ಅಂದ್ರೆ ಇವತ್ತಿನ ಲೈವ್ ಮುಗಿಸ್ತೀವಿ. ಮತ್ತೆ ನಾಳೆ ಒಬ್ಬ ಎಲ್ಲರ ಮುಖ ಪರಿಚಯ ಇರುವಂತ ಒಬ್ಬ ವ್ಯಕ್ತಿಯೊಂದಿಗೆ ಲೈವ್ ತಗೋತೀವಿ. ಸೊ ಇಲ್ಲ, ಕನೆಕ್ಟ್ ಆಗ್ತಾ ಇಲ್ಲ. ಒನ್ ಫೈನಲ್ ಟ್ರೈ. ವರುಣ್, ಹರೀಶ್ ಕಮೆಂಟ್ ಮಾಡಿದ್ದಾರೆ, ಆಫೀಸಲ್ಲಿ ಇದ್ದೀನಿ ಅದಕ್ಕೆ ಮಾಡಕ್ಕಾಗ್ಲಿಲ್ಲ ಅಂತ. ಇಟ್ಸ್ ಓಕೆ. ಸೊ ಇವತ್ತು ತುಂಬಾ ಜನಕ್ಕೆ ರಿಕ್ವೆಸ್ಟ್ ಕಳ್ಸಿದ್ದಾರೆ, ಬಟ್ ಯಾರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ನಾಳೆ 7:30ಗೆ ಅಥವಾ ಅದಾದ್ರೆ ಇನ್ನೂ ಮುಂಚೆನೆ ಲೈವ್ ಬರ್ತೀವಿ. ಸೊ ಕಾಯ್ತಾ ಇರಿ ನಾಳೆ ಯಾರ ಜೊತೆ ಬರ್ತೀವಿ ಅಂತ. ಬಟ್ ನನ್ನ ಫ್ಯಾನ್ಸ್ ಇಲ್ದಲೆ ಮಾತಾಡಕ್ಕೆ ನನ್ಗಂತೂ ಮೂಡ್ ಬರ್ತಾ ಇಲ್ಲ. ಸೊ ಒಬ್ರನ್ನಾದ್ರೂ ಮಾತಾಡ್ಸಿ ಹೋಗೋಣ ಅಂತ. ವೆಂಕಟೇಶ್ ಭಾರದ್ವಾಜ್
ಲೇಟೆಸ್ಟ್ ಆಗಿ ಕಳ್ಸಿದ್ದಾರೆ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡಿ ಅಂತ ಕಳ್ಸಿದ್ದಾರೆ. ಬಟ್ ಯಾರು ಕೇಳ್ತಿದಾರೋ ಅವ್ರ ಹೆಸರೆಲ್ಲ ನನಗೆ ಕಾಣಿಸ್ತಾ ಇಲ್ಲ. ಡಿಕ್ಲೈನ್. ಮಲ್ನಾಡ್ ಕಿಂಗ್ ಕಿರಣ್, ನೆನ್ನೆನೂ ಇವ್ರ ಹೆಸರು ನೋಡಿದ್ ನೆನಪು. ಫೈನಲ್ ಟ್ರೈ, ಒನ್ ಫೈನಲ್ ಟ್ರೈ, ಮಲ್ನಾಡ್ ಕಿಂಗ್ ಕಿರಣ್. ಅಕ್ಷಯ್ ಕುಮಾರ್. ಎಸ್, ಫೈನಲಿ ಒಬ್ರು ಸಿಕ್ಕಿದ್ರು. ಅಕ್ಷಯ್ ಕುಮಾರ್, ಹಾಯ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ನೀವು? ಚೆನ್ನಾಗಿದೀವಿ. ಎಲ್ಲೋ ಮಾಸ್ಕ್ ಹಾಕೊಂಡು ಹೊರಗಡೆ ಹೊರಟಂಗಿದೆ. ಇಲ್ಲ ಸರ್, ಹಿಂಗೆ ಕಾಫಿ ಕುಡಿಯೋಣ ಅಂತ ಬಂದಿದ್ರಿ. ಕಾಫಿ ಕುಡಿಯೋಣ ಅಂತ. ಯಾವ ಊರು? ಯಾವ ಊರು? ನಮ್ದು ಜಿಗ್ನಿ ಅಂತ ಸರ್, ಬನ್ನೇರಘಟ್ಟ ಸೈಡು. ಜಿಗಣಿ, ಅದೇ ಯೋಗ ಸೆಂಟರ್ ಎಲ್ಲ ಇದೆಯಲ್ಲ, ಅಲ್ಲ? ಯೋಗ ಸೆಂಟರ್ ಹೌದು. ಫೇಮಸ್ ಅಲ್ಲ ಅಲ್ಲಿ? ಅಲ್ಲೇ ಅಲ್ಲೇ ನಾನು ಬಂದಿದ್ದೀನಿ. RCB ನ ಎಷ್ಟು ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀರಾ? ಸರ್, RCB ನಾನು ಬುದ್ಧಿ ಬಂದಾಗಿಂದ RCB ಸರ್ ನಾವು. ವಾಹ್, ಸೂಪರ್ ಸೂಪರ್ ಸೂಪರ್. ಸ್ಟೇಡಿಯಂಗೆ ಹೋಗಿದ್ದೀರಾ? ಎಷ್ಟು ಮ್ಯಾಚ್ ನೋಡಿದ್ದೀರಾ ಸ್ಟೇಡಿಯಂ ಅಲ್ಲಿ? ಸ್ಟೇಡಿಯಂಗೆ ಹೋಗೋಕೆ ಜಿಗ್ನೆಯಿಂದ ಬಂದಿದ್ದೀರಾ? 5 ಮ್ಯಾಚ್ ನೋಡಿದೀನಿ ಸರ್ ಇದುವರೆಗೂ. ಅದರಲ್ಲಿ Nice, nice. ಪಂಜಾಬ್ ಮೇಲೆ ಲಾಸ್ಟ್ ಇಯರ್. ನಾನು ಇದ್ದೆ ಆ ಮ್ಯಾಚ್. ABD ವಿಲಿಯರ್ಸ್, ವಿರಾಟ್ ಕೊಹ್ಲಿ, ಅಬ್ಬಬ್ಬ. ಟೋನಿಸು ಹೊಡೆದಾಗ ಫೈನಲ್ 4 overs ಅಲ್ಲೇನೋ 100 ಮೇಲೆ ಹೊಡೆದಿದ್ರು. ಅದು ಮಾತ್ರ ಬರಕ್ಕಾಗಲ್ಲ ಸರ್. ಸೂಪರ್ ಹಿಟ್ಟಿಂಗ್. ಐ ಥಿಂಕ್ ABD ವಿಲಿಯರ್ಸ್ ಒಂದು ಬೀಮರ್ ಬರುತ್ತೆ ಇಲ್ಲಿ, ಭುಜದ ಹತ್ರ ಬರುತ್ತೆ ಬಾಲ್, ಅದನ್ನ ಹಿಂದೆ ಹೊಡೆದು ಸ್ಟೇಡಿಯಂ ಆಚೆ ಕಳಿಸ್ತಾರೆ ಆ ಬಾಲ್ ನ. ಹೌದು ಸರ್, ಮೊಹಮ್ಮದ್ ಶಮಿಗೆ ಅದನ್ನ ಅವ್ರಿಗೆ ಓವರ್ ಸರಿಯಾಗಿ ಹೊಡೆದಿದ್ದಾರೆ ಸರ್, ಮಾತ್ರ ಅದನ್ನ ಮರೆಯಕ್ಕಾಗಲ್ಲ. ವಾಹ್, ಕ್ಲೋಸ್ ಮ್ಯಾಚ್ ಇತ್ತು. ಲಾಸ್ಟ್ ಅಲ್ಲಿ ಅವರು ಗೆಲ್ಲುವಂತ ಚಾನ್ಸ್ ಇತ್ತು, ಬಟ್ ಬೌಲಿಂಗ್ ಚೆನ್ನಾಗಿ ಮಾಡಿ ಆ ಮ್ಯಾಚ್ ನ ಗೆದ್ಕೊಂಡಿದ್ವಿ. ಅಣ್ಣವ್ರ ಬರ್ತ್ಡೇ ದಿನ ಅನ್ಸುತ್ತೆ ಆ ಮ್ಯಾಚ್. ಅಣ್ಣವ್ರ ಬರ್ತ್ಡೇ ದಿನ April 24th. ಹೌದು ಅವತ್ತು ಮ್ಯಾಚ್ ಮುಂಚೆ ಸ್ಕ್ರೀನ್ ಹಾಕಿದ್ರು. ಸೊ ಈ ವರ್ಷದ ಏನ್ ಅನ್ಸುತ್ತೆ? ಏನ್ ಎಕ್ಸ್ಪೆಕ್ಟೇಷನ್ ಇದೆ? ಗೆಲ್ತಾರಾ? RCB ಪ್ಲೇ ಆಫ್ ಹೋಗ್ತಾರಾ? ಸರ್, ಅದಂತೂ ಡೌಟೇ ಬೇಡ ಸರ್. ಸೂಪರ್ ಸೂಪರ್, ಹೋಗ್ತಾರೆ. ಏನೇ ಆದ್ರೂ RCB ಸರ್, ಗೆದ್ರೆ ಮಾತ್ರ ಹಬ್ಬದ ತರ ಇರುತ್ತೆ ಸರ್ ಸೆಲೆಬ್ರೇಷನ್ ಸರ್. ಕರೆಕ್ಟ್. ಗೆದ್ರೆ ನಾವು ಟಿವಿನೇ ಆಫ್ ಮಾಡಲ್ಲ, ಅದು ಹೈಲೈಟ್ಸ್ ಓಡ್ತಾ ಇರುತ್ತೆ. ಅದಾದ್ಮೇಲೆ ಬೇರೆ ಬೇರೆ ಶೋಗಳು ಬರ್ತಾ ಇರುತ್ತೆ. ನಾವು ಟಿವಿ ಆಫ್ ಮಾಡೋದು 12 o'clock 1 o'clock ಆಗುತ್ತೆ. ಬಟ್ ಅದೇ ಸೋತ್ರೆ ಟಕ್ಕಂತ ಆಫ್ ಮಾಡಿ ಮಲ್ಕೋಬಿಡ್ತೀವಿ. ಕರೆಕ್ಟಾ? ಫೈನಲ್ ಗೆದ್ರೆ ಮಾತ್ರ ಸೆಲೆಬ್ರೇಷನ್ ಯಾವ್ದು ಹಬ್ಬಕ್ ಕಮ್ಮಿ ಇರಲ್ಲ ಸರ್ ಇಡೀ ಬೆಂಗಳೂರಲ್ಲಿ. ಕೊರೋನಾನೇ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ಬೇಕು RCB ಏನಾದ್ರು ಕಪ್ ಗೆದ್ರೆ. ಹೌದು ಸರ್, ಹೌದು, ಅದಂತೂ ಪಕ್ಕ. ಸೂಪರ್ ಸೂಪರ್, ನೈಸ್ ಟಾಕಿಂಗ್ ಟು ಯು. ನೋಡೋಣ RCB ಹೆಂಗ್ ಆಡ್ತಾರೆ ಅಂತ. ಚೆನ್ನಾಗ್ ಆಡ್ಲಿ ಅಂತ ಹಾರೈಸೋಣ. ನೆಕ್ಸ್ಟ್ ವಾರ ಇದೇ ದಿನ SRH ಮೇಲೆ ಆಡ್ತಾ ಇದೀವಿ. ಸೊ ಶುಭ ಹಾರೈಸ್ತಾ ಈ ಲೈವ್ ನ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಕ್ಸೆಪ್ಟ್ ಮಾಡಿದ್ಕೆ. ಮತ್ತೆ ಯಾವಾಗಾದ್ರೂ ಸಿಗೋಣ ಸರ್, ಲೈವ್ ಬನ್ನಿ, ಮತ್ತೆ ಮಾತಾಡೋಣ ಸರ್. ಡೆಫಿನೆಟ್ಲಿ ಡೆಫಿನೆಟ್ಲಿ ಡೆಫಿನೆಟ್ಲಿ. ಟೇಕ್ ಕೇರ್. ಸರಿ ಸರ್, ಬಾಯ್. ಬಾಯ್ ಬಾಯ್ ಸರ್. ಜೈ RCB.